ಇದು ಸುಮ್ಮನೆ ತಮಾಷೆಗಾಗಿ ಮಾಡಿದ್ದು. ಇವರು ಕೂಡ ಆಡಿಷನ್ಗೆ ಬಂದಿದ್ದಾರೆ. ಅಂದರೆ ಇವ್ರು ನಂಗೆ ಪರಿಚಯ ಅವರೇ, ಸುಮ್ಮನೆ ಯಾರನ್ನ ಮಾತಾಡ್ಸೋಕ್ಕಾಗಲ್ಲ ಹಿಂಗೆಲ್ಲ. ನನಗೆ ಈ ಕಲಿಗಾಲದಲ್ಲಿ ಉಳಿಗಾಲ ತಿಳಿತೇನೋ ನಾರದ. ಸರಿ, ಸೂಪರ್, ಸೆಲೆಕ್ಟೆಡ್ ಮೇಡಮ್, ಸೆಲೆಕ್ಟೆಡ್. ಸ್ವಲ್ಪ ಕೆಲಸಗಳೈತೆ, ಅರ್ಜೆಂಟ್ ಹೋಗಲೇಬೇಕು. ಅದಕ್ಕೆ ಹುಡುಗರನ್ನೆಲ್ಲ ಇಲ್ಲೇ ಬಿಟ್ಟು ನಂದೇನೋ ಆಡಿಷನ್ ಮುಗೀತಲ್ಲ, ಅವ್ರು ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡಿದಾಗ ನೆಕ್ಸ್ಟ್ ಏನು ಅಂತ ಗೊತ್ತಾಗುತ್ತೆ. ಈಗ ಬರೋ ಕೆಲಸ ನಾವು ನೋಡಬೇಕು. ಓಕೆ, ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವತ್ತು ತುಂಬ ಕೆಲಸಗಳಿದೆ. ಒಂದು ರಾಘವೇಂದ್ರ ಸ್ವಾಮಿದು ಧಾರಾವಾಹಿಗೆ ಆಡಿಷನ್ ಕೊಡೋಕೆ ಹೋಗಬೇಕು. ಅದಾದಮೇಲೆ ಮಳವಳ್ಳಿಲಿ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ಸಂಜೆ ಮತ್ತು ಇನ್ನೊಂದು ಫಂಕ್ಷನ್ ಇದೆ. ಮೂರು ಫಂಕ್ಷನ್ ಇವತ್ತು ಅಟೆಂಡ್ ಮಾಡಬೇಕು. ಬನ್ನಿ, ಇವತ್ತು ಆಡಿಷನ್ಗೆ ಹೋಗೋಕ್ಕಿಂತ ಮುಂಚೆ ಗಣಪತಿ ದೇವ್ರ ದರ್ಶನ ಮಾಡ್ಕೊ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ಹತ್ರ ಇರೋವಂಥ ಈ ಗಣಪತಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಆಡಿಷನ್ಗೆ ಹೋಗ್ತಾ ಇದ್ದೀನಿ. ಆಡಿಷನ್ ಆದಮೇಲೆ ನೆಕ್ಸ್ಟ್ ಫಂಕ್ಷನ್ಗೆಲ್ಲ ಹೋಗಬೇಕು. ನನ್ನ ಜೊತೆ ನಮ್ಮ ಮಾಮ ಬಂದವರೇ ದೇವಸ್ಥಾನಕ್ಕೆ, ಅವ್ರನ್ನೂ ಕರ್ಕೊಬಂದಿದ್ದೀನಿ. ನೋಡಿ, ಇವರು ನಮ್ಮ ಭಾರಿ ಫೇವ್ರೆಟ್ ಮಾವ. ಅವರೇ ನಮಸ್ಕಾರ. ಹಾಂ, ನಮಸ್ಕಾರ. ಏನು ಎರಡು ಮಾತು ಹೇಳಿ. ಇವತ್ತು ಆಡಿಷನ್ಗೆ ಹೋಗ್ತಾ ಇದ್ದೀನಿ, ಎರಡು ಮಾತು ಹೇಳಿ. ದೇವಸ್ಥಾನಕ್ಕೆ ಬಂದಿವಪ್ಪ. ಹಾಂ, ದೇವಸ್ಥಾನಕ್ಕೆ ಬಂದಿವಲ್ಲ. ಅಲ್ಲ, ದೇವಸ್ಥಾನ ಆದಮೇಲೆ ಆಡಿಷನ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಎರಡು ಮಾತು ಹೇಳಿ. ಎಲ್ಲ ಒಳ್ಳೇದಾಗಲಪ್ಪ. ಒಳ್ಳೇದಾಗಲಿಯಾ? ಹಾಂ, ಒಳ್ಳೇದಾಗಲಿ. ಸರಿ, ಆಯ್ತು, ಇಷ್ಟು ಹೇಳಿದ್ರೆ ಸಾಕು. ಹಾಂ, ಒಳ್ಳೇದಾಗಲಪ್ಪ, ಒಳ್ಳೇದಾಗಲಿ. ಸರಿ, ಓಕೆ, ಆಯ್ತು. ಈಗ ಬನ್ನಿ ಹೋಗೋಣ. ಪೂಜಾರ ಅವ್ರನ್ನ ಮಿಕ್ಕಿದ ಕೆಲಸಗಳು ಮಾಡ್ಕೊಂಡು ಬರೋಣ. ಮೊದಲು ಆಡಿಷನ್ಗೆ ಹೋಗವ ಅಂತ ಅಂದ್ಬಿಟ್ಟು ನಾವು ನಮ್ಮ ಸ್ನೇಹಿತ ಸುಮ್ಮನ್ನ ಕಾಯ್ಕೊಂಡು, ನೋಡಿ ಇಷ್ಟೊತ್ತು ಆಗೋಯ್ತು ಬೇಗ. ನಾವು ಆ್ಯಕ್ಚುಲಿ ನಾವೇನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ಬೆಳಗ್ಗೆನೇ ಬೇಗ ಹೋಗ್ಬೇಕು. ನಮ್ಮ ಸ್ವಾಮಿಗಳು 12 ಗಂಟೆ 10 ಗಂಟೆ ಮೇಲೆ, ಅದು 11 ಗಂಟೆ ಮೇಲೆ ಹಿಂಗೆ ಹೋಗವ ಅಂತಾರೆ. ಹಿಂಗಾದ್ರೆ ಆಯ್ತದ ಹೇಳಿ? ಆಮೇಲೆ ಬೇರೆ ಈಗ ನಾವು ಈ ಕಾರ್ಗಿರಲೆಲ್ಲ ಹೋಗೋಕೆ ಶುರು ಮಾಡಿರೋದ್ರಿಂದ ಅವರು ಏನಪ್ಪ ಇವ್ರನ್ನ ಆಡಿಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಬೇಯಿಸ್ತಾರೆ. ಸೈಕಲಲ್ಲಿ ಹೋಗ್ಬೇಕು ಅನಿಸ್ತದೆ ಆಡಿಷನ್ಗೆ. ಈಗ ನಾವು ಎಷ್ಟೋ ಜನಕ್ಕೆ ನಮ್ಮ ಅನುಭವಗಳು ಹೇಳ್ಬಿಟ್ರೆ ನಮಗೆ ಕೆಲಸ ಕೊಡ್ತಾಯಿಲ್ಲ. ಏನು ಕಣ ಅದು? ಹೇಳಿ, ಎರಡು ಮಾತು ಹೇಳಿ ಸ್ವಾಮಿ. ನಾವು ಮೂಕ ವಿಸ್ಮಿತ ಸ್ವಾಮಿ, ನಿಮ್ಮ ಮಾತು ಕೇಳಿ. ಯಾಕೆ ನಮ್ಮ ಅನುಭವ ಕೇಳಿದ್ರೆ ಯಾಕೆ ಕೆಲಸ ಕೊಡ್ತಾ ಇಲ್ಲ ಹೇಳಿ? ಏನಿಲ್ಲ, ಎಲ್ಲ ನಸೀಬು. ಹಂಗಂತೀರಾ? ಏನಿದೆ, ಎಲ್ಲ ವಿಧಿ. ಈಗ ಹೆಂಗಾರ ಮಾಡಿ ಚಾನ್ಸ್ ಗಿಡ್ಸ್ಕೊ ಬರ್ಬೇಕಣಪ್ಪ ಇವತ್ತು ಆಡಿಷನಲ್ಲಿ. ಪಡುವರಹಳ್ಳಿ ಮಹದೇಶ್ವರನ ದೇವಸ್ಥಾನದ ಆವರಣದಲ್ಲಿ ಇವಾಗ ಆಡಿಷನ್ ನಡೀತಿರೋದು. ಈಗ ಇಲ್ಲಿಗೆ ಬಂದು ಎಂಟ್ರಿ ಆಗಿದ್ದೀವಿ. ಒಳಗಡೆ ಏನೇನು ಫಾರ್ಮ್ ಫಿಲ್ ಮಾಡಬೇಕು, ಏನು ಮಾಡಬೇಕು, ಮಾಡಬೇಕು ನೋಡೋದಾ? ಬನ್ನಿ. ಕ್ರಮ ಸಂಖ್ಯೆ 68 ಚಂದನ್ನು. ಫುಲ್ ಜನ ನಿಂತವ್ರೆ ಆಡಿಷನ್ಗೆ. ಅದರಲ್ಲಿ ನಾವು ಹೋಗ್ಬೇಕು. ನಮಗೆ ಕೊಟ್ಟಿರೋ ಡೈಲಾಗ್ ಸ್ಕ್ರಿಪ್ಟು ಇದು. ಎಲ್ಲರಿಗೂ ಡೈಲಾಗ್ ಕೊಟ್ಟವ್ರೆ. ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಈಗ ರೆಡಿ ಆಯ್ತಾ ಇದ್ದೀವಿ. ನಮಗೂ ಒಂದಷ್ಟು ಡೈಲಾಗ್ ಕೊಟ್ಟವ್ರೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಹೋಗಿ ಹೇಳ್ಬಿಟ್ರಿ ಎಲ್ಲ ಇಲ್ಲಿ ನೀಟಾಗಿ ಕಲ್ತ್ಕೊಂಡಿರ್ತೀವಿ. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ನರ್ವಸ್ ಆಗುತ್ತೆ. ಬಟ್ ಅದನ್ನೆಲ್ಲ ನಾವು ಮೀರ್ಬಿಟ್ಟು ಬಂದಿದ್ದೀವಿ. ಯಾವ ನರ್ವಸ್ಸು ಏನಿಲ್ಲ. ಡೀಸೆಂಟಾಗಿ ನಿಂತ್ಕೊಳ್ಳೋದು, ಏನು ಕಲ್ತಿದ್ದೀವಿ ಅದನ್ನು ಹೇಳೋದು. ಕಲೀರೋ ಬೇಗ ಕಲೀರೋ ಲೇ. ಹಾಂ, ಕೇಳ್ತೀನಿ ಫಸ್ಟ್ ನೀಟಾಗಿ ಡೈಲಾಗ್ ಕಲ್ತ್ಕೊಂಡ. ಮಾತಾಡ್ಕೊಂಡು ಅವ್ರನ್ನೇ ನೋಡ್ಕೊಂಡು ಇದು ಪಡುವರಹಳ್ಳಿಯಲ್ಲಿ ಬರ್ತದೆ ಅಂತ ಕೇಳಿ ಅವರೇ ಹೇಳ್ತಾರೆ. ಈಗ ಪಡುವರಹಳ್ಳಿ ಅಂತ ನಿಮ್ಮನ್ನು ಕೇಳೋದ್ನ ನಿಮ್ಮ ಹೆಸರೇನು ಹೇಳಿ ಅಂತ ಕೇಳಿ. ಈಗ ಅದು ಐತ್ ಬಿಡಿ. ಏನಾಗಿದೆ ಅಂತಂದರೆ, ನಮ್ಮ ಅತ್ತೆ ಮಾವ ಭುವನಗಿರಿಯಿಂದ ಸಂದೇಶ ಕಳಿಸೋದು. ನಮ್ಮ ಅತ್ತೆಗೆ ತಿರುಪತಿ ವೆಂಕಟರಮಣ, ಶ್ರೀನಿವಾಸ, ಗೋವಿಂದ ಅವ್ರ ಕೃಪೆಯಿಂದ ಅವರು ಮತ್ತೆ ಒಂದು ಮಗುವಿಗೆ ತಾಯಿ ಆಗ್ತಾ ಇದ್ದಾರಂತೆ. ನಮ್ಮಿಬ್ಬರತ್ತೆ
ನಾವು ಇವಾಗ ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಮುಗಿಲಿ. ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಒಂದು 4 ದಿನ ಅಲ್ಲಿ ಹೋಗಿ ಇದ್ದು ಬರೋಣ, ಸರಿನಾ? ನಿಮ್ಮ ಅಪ್ಪನ ಮನೆಗೆ ಅಲ್ಲ, ನಮ್ಮತ್ತೆ ನಿಮ್ಮ ತಾಯಿ ಆ ಭುವನಗಿರಿಲಿ ಅವ್ರೀಗ ಮತ್ತೆ ತಾಯಿ ಆಗಿದ್ದಾರಂತೆ. ನಮ್ಮತ್ತೆ ಅವರು ಆದ್ರೆ ಈಗ ನಮ್ಮ ಅತ್ತೆ ಮಾವ ಸಂದೇಶ ಕಳಿಸಿರೋದು ಆ ಥರ. ಅವರು ಮತ್ತೆ ಒಂದು ಮಗುವಿಗೆ ತಾಯಿ ಆಗಿದ್ದಾರೆ. ಈಗ ನಾವು ಅಲ್ಲಿಗೆ ಹೋಗಿ ಈ ಸಮಯದಲ್ಲಿ ಹೋಗೋಕ್ಕಾಗಲ್ಲ, ಯಾಕೆ ಅಂತಂದರೆ ಮಕ್ಕಳಿಗೆ ಪರೀಕ್ಷೆ ಇದೆ. ಪರೀಕ್ಷೆ ಮುಗಿಸ್ಕೊಂಡು ಹೋಗಿ ಒಂದು 4 ದಿನ ಇದ್ದು ಬರೋಣ. ಈಗ ಏನಂತ ಹೇಳಬೇಕು ಅಂತ ಹೇಳ್ಬೇಕಾ? ಇಲ್ಲ, ನಿಮ್ಗೆ ಇಷ್ಟ ಬಂದದ್ದು ಹೇಳಿ. ಇದು ಸುಮ್ಮನೆ ತಮಾಷೆಗಾಗಿ ಮಾಡಿದ್ದು. ಇವರು ಕೂಡ ಆಡಿಷನ್ಗೆ ಬಂದಿದ್ದಾರೆ. ಅಂದರೆ ಇವ್ರು ನಂಗೆ ಪರಿಚಯ ಅವರೇ, ಸುಮ್ಮನೆ ಯಾರನ್ನ ಮಾತಾಡ್ಸೋಕ್ಕಾಗಲ್ಲ ಹಿಂಗೆಲ್ಲ. ಈಗ ನಿಂದು ಅಲ್ಲ ನೋಡಿ, ನಾನು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗ್ಬಿಟ್ಟು ಬೇಗ ಆಡಿಷನ್ ಕೊಟ್ಬಿಟ್ಟು ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಆಡಿಷನ್ ಮುಗಿದೋಯ್ತು. ಇವರು ಆಡಿಷನ್ ಇನ್ನೂ ಕೊಟ್ಟಿಲ್ಲ. ಇವ್ರು ಬೇಗ ಹೋಗಿ ಕೊಡ್ರೋ ಅಂತಂದರೆ ಆ ಕಡೆ ಈ ಕಡೆ ಇನ್ನೂ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ನಿಂತ್ಕೋತಾರೆ. ಇವರು ಇದಕ್ಕೋಸ್ಕರ ನಾನು ಕಾಯ್ಕೋಬೇಕು. ಬೆಳಗ್ಗೆ ಒಂದು 4-5 ಫಂಕ್ಷನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದವನು ಎಲ್ಲೂ ಹೋಗೋಕ್ಕಾಗಿಲ್ಲ, ಬರೀ ಆಡಿಷನಲ್ಲಿ ಅಲ್ದಾಡೋದಾಯಿತು. ಇವನು ಬರ್ತಾನೆ, ಡೈಲಾಗ್ ಒಪ್ಪಿಸ್ತಾನೆ. ಈ ಬಾರೋ ಇಲ್ಲಿ ಹೇಳೋ, ನೀನು ಡೈಲಾಗ್ ಹೇಳು. ನಾವು ಸಾಕಾರ ಇದ್ದಾನಲ್ಲ, ಹಾಂ, ಎಂಜಲಿ ಕೈಲಿ ಕಾಗೆ ಓಡಿಸೋ ನನ್ನ ಮಗ, ದೊಡ್ಡ ಜುಗ್ಗ. ನಮ್ಮ ಕುಟುಂಬದವ್ರನ್ನೆಲ್ಲ ಊಟಕ್ಕಂತ ಕರೆದವನೆ. ಸರಿ, ಊಟ ಕರ್ದ ನಮ್ಗೆ ಸಿಕ್ಕಾಪಟ್ಟೆ ಕೋಟ್ಲೆ ಕೊಡ್ತವನೆ. ಅಕಸ್ಮಾತ್ ಹೋಗ್ಲಿಲ್ಲ ಅಂತಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕ್ತಾನೆ. ಒಂದ್ ವೇಳೆ ಹೋಗ್ಬಿಟ್ರೆ ಊಟಕ್ಕೆ ಅದೇನಾಗ್ತಾನೋ ಆ ದೇವರೇ ಬಲ್ಲ. ಊಟ ಮಾಡ್ಕೊ. ಈ ಬಾಯಿಗೆ ಬಂದಿದ್ರೆ ಡೈಲಾಗ್ ಇನ್ನು ಯಾಕೆ ತಲೆ ಕೆಡಿಸ್ಕೊತಾ ಇದೆಯೋ? ಓಕೆ, ಅದು ಬಾಯಿಗೆ ಡೈಲಾಗ್ ಬಂದೈತೆ, ಆದರೂ ಕೂಡ ಯಾಕೆ ಹಿಂಗೆ ಆಡ್ತವ್ರೆ ಇವರು? ಈಗ ಇನ್ನೊಬ್ರು ಬರ್ತಾರೆ ನೋಡಿ, ನಾನು ಡೈಲಾಗ್ ಸರಿ ಐತೆ ಸಾರ್, ನೋಡಿ ಸಾರ್ ಅಂತಾರೆ. ಅವ್ರನ್ನ ತೋರಿಸ್ತೀನಿ ನೋಡಿ. ಈಗ ಇವರು ಇರಿ 1 2 3 ಸ್ಟಾರ್ಟ್. ಹೇ ನಾರದ, ಈ ಕಲಿಗಾಲದಲ್ಲಿ ಈ ಮಾಯದೆ ದರ್ಬಾರು. ನನ್ನ ಆಟಕ್ಕೆ ಭೂಲೋಕದ ವೈಕುಂಠದಲ್ಲಿ ಕಂಠ ಬಿದ್ದಿದೆ, ಈಗ ಜಡ್ದಿದೆ. ಇನ್ಮೇಲೆ ನೀನು ನಾರಾಯಣ ಅನ್ನೋದನ್ನ ಬಿಟ್ಟು ಮಾಯೆ ಅನ್ನೋದನ್ನ ಕಲಿ. ಆಗಲೇ ನಿನಗೆ ಈ ಕಲಿಗಾಲದಲ್ಲಿ ಉಳಿಗಾಲ ತಿಳಿತೇನೋ ನಾರದ? ಸರಿ, ಸೂಪರ್, ಸೆಲೆಕ್ಟೆಡ್ ಮೇಡಮ್, ಸೆಲೆಕ್ಟೆಡ್. ನೋಡಿ, ಇವರು ಹಿಂಗೆ ಒಪ್ಪಿಸ್ತಾರೆ ಡೈಲಾಗ್ನ. ಬನ್ನಿ. ತುಂಬ ಟೈಮ್ ಆಗ್ಬಿಟ್ರೋದ್ರಿಂದ ನಾನೀಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ತುಂಬ ಟೈಮ್ ಆಗ್ಬಿಟ್ರೋದ್ರಿಂದ ಈಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳೈತೆ, ಅರ್ಜೆಂಟ್ ಹೋಗಲೇಬೇಕು. ಅದಕ್ಕೆ ಹುಡುಗರನ್ನೆಲ್ಲ ಇಲ್ಲೇ ಬಿಟ್ಟು, ನಂದೇನೋ ಆಡಿಷನ್ ಮುಗೀತಲ್ಲ, ಅವ್ರು ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡಿದಾಗ ನೆಕ್ಸ್ಟ್ ಏನು ಅಂತ ಗೊತ್ತಾಗುತ್ತೆ. ಈಗ ಬರೋ ಕೆಲಸ ನಾವು ನೋಡಬೇಕು. ಓಕೆ.